ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲುಹಾ ರೈಡರು. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಆಚೆನೂ ಎಲ್ಲೂ ಹೋಗಿಲ್ಲ ಜಾಸ್ತಿ. ನನಗೆ ಇವಾಗ ಲಾಕ್ಡೌನ್ ಅಲ್ಲ, ಮನೇಲೇ ಇದ್ದೀನಿ. ಅದಕ್ಕೋಸ್ಕರ ಮನೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾವುದೂ ಮೋಟೋವ್ಲಾಗಿಂಗ್ ಕೂಡ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಅದಕ್ಕೋಸ್ಕರ ಮನೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ, ನಾನು ಯೂಸ್ ಮಾಡೋ ಕ್ಯಾಮ್ರಾ ಬಗ್ಗೆ ಹೇಳ್ತಾಯಿದ್ದೀನಿ. ನಾನು ಯೂಸ್ ಮಾಡೋ ಕ್ಯಾಮ್ರಾ ಬಂದುಬಿಟ್ಟು ನೋಡಿ, ಇದು ಗೋಪ್ರೋ ಹೀರೋ 8 ಬ್ಲ್ಯಾಕ್. ಗೋಪ್ರೋ ಹೀರೋ 8 ಬ್ಲ್ಯಾಕ್ ಇದು ತೊಗೊಂಡು ನಾನು ಆಗಲೇ ಒಂದು ಜಾನ್ವರಿಯಲ್ಲಿ ತೊಗೊಂಡಿದ್ದು. ಅನ್ಬಾಕ್ಸಿಂಗ್ ಏನಿಲ್ಲ, ಅನ್ಬಾಕ್ಸಿಂಗ್ ಎಲ್ಲ ಆಗಲೇ ಯೂಸ್ ಮಾಡಿ ಆಗಿದೆ. ಏನು ಅಂದರೆ, ನಾನು ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ, ಕ್ಯಾಮ್ರಾ ಬಗ್ಗೆ ಹೇಳೋಕ್ಕೆ ಸ್ವಲ್ಪ ಫುಲ್ ರಿವ್ಯೂ ಏನು ಮಾಡ್ತಿಲ್ಲ. ಫುಲ್ ರಿವ್ಯೂ ಬೇಕಂದ್ರೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಗಳು ಸಿಗುತ್ತೆ ಗೋಪ್ರೋ ಬಗ್ಗೆನೇ. ನಾನು ಸ್ವಲ್ಪ ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ, ಬಾಕ್ಸಲ್ಲಿ ಏನೇನು ಬರುತ್ತೆ, ಒಂದೊಂದು ಕ್ಯಾಮ್ರಾ ಬರುತ್ತೆ, ಬ್ಯಾಟ್ರಿ ಬರುತ್ತೆ, ತೋರಿಸ್ತೀನಿ. ಅದು ಗೋಪ್ರೋ. ಇದು ಪ್ರೈಸ್ ಬಂದುಬಿಟ್ಟು MRP ಬಂದುಬಿಟ್ಟು ನಿಮಗೆ ಇಂಡಿಯಾದಲ್ಲಿ ಪ್ರೈಸ್ ಬಂದು 36,500 ರುಪೀಸ್ ಆಗುತ್ತೆ. ಅದೇ ನನಗೆ ಸಿಕ್ಕಿದ್ದು 30,000 ರುಪೀಸಿಗೆ ಸಿಕ್ತು ನನಗೆ ಇದು ಅಮೆಝಾನಲ್ಲಿ. ನೆಕ್ಸ್ಟ್ ಅದು ಬಿಟ್ಟು ಇದು ಫ್ಯೂಚರ್ಸ್ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ. ಕ್ಯಾಮ್ರಾ ಬಂದುಬಿಟ್ಟು 12 ಮೆಗಾ ಪಿಕ್ಸೆಲ್ಲು, 4K ರೆಕಾರ್ಡ್ ಆಗುತ್ತೆ, 8x ಸ್ಲೋ ಮೋಷನ್ ಇದೆ, ಟೈಮ್ ಲಾಫಿಂಗ್ ಲೈವ್ ಇದೆ, GPS ಇದೆ, ಮತ್ತು ವಾಟರ್ ಪ್ರೂಫ್ 33 ಫೀಟ್ವರೆಗೂ ವಾಟರ್ ಪ್ರೂಫ್ ಆಗುತ್ತೆ, ಮತ್ತು 10 ಮೀಟರ್ಸ್ವರೆಗೂ ಹೋಗುತ್ತೆ. ಇದು ಬಂದುಬಿಟ್ಟು ಗೋಪ್ರೋ ಹೈಪರ್ ಸ್ಮೂತ್. ಇದು ಹೈಪರ್ ಸ್ಮೂತ್ 2.0. ನಿಮಗೆ ಹೀರೋ 7 ಆದರೆ ಬರೀ ಹೈಪರ್ ಸ್ಮೂತ್ ಸಿಗ್ತಾಯಿತ್ತು. ಗೋಪ್ರೋ ಹೀರೋ 8 ಆದರೆ ನಿಮಗೆ ಹೈಪರ್ ಸ್ಮೂತ್ 2.0 ಸಿಗುತ್ತೆ. ಅಂದರೆ ಇನ್ನು ವಿಡಿಯೋ ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಗೋಪ್ರೋ ಅಫಿಷಿಯಲ್ ಪ್ರಾಡಕ್ಟ್ ಇಂಡಿಯಾ ಅಂತ. ಯಾವಾಗೇ ಆಗಲಿ ನೀವು ಗೋಪ್ರೋ ತೊಗೊಳಕ್ಕೆ ಮುಂಚೆ ಇದು ನೋಡಿಬಿಟ್ಟು ತೊಗೊಳ್ಳಿ. ಏಕೆಂದರೆ ಇಲ್ಲಾಂದರೆ ಗ್ರೇ ಪ್ರಾಡಕ್ಟ್ ಬರುತ್ತೆ, ಅಂದರೆ ಕಾಪಿ ಬರುತ್ತೆ. 2 ಥರ ಬರುತ್ತೆ ಗೋಪ್ರೋದೇ ಕಾಪಿ. ಅದಕ್ಕೆ ನೋಡ್ಬಿಟ್ಟು ತೊಗೊಳ್ಳಿ. ಇದಿದ್ದರೆ ಮಾತ್ರ ತೊಗೊಳ್ಳಿ. ಇದಿದ್ದರೆ ಒರಿಜಿನಲ್ ಪ್ರಾಡಕ್ಟ್, ಇಲ್ಲ ಅಂದರೆ ಗ್ರೇ ಪ್ರಾಡಕ್ಟ್ ಅಂತ, ಅಂದರೆ ಕಾಪಿ. ಬಿಟ್ಟರೆ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂದರೆ, ಬಾಕ್ಸಲ್ಲಿ ಏನು ಬರೋಲ್ಲ ನಿಮಗೆ ಜಾಸ್ತಿ. ಎಷ್ಟು ಬರುತ್ತೆ, ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿರ್ತಾರೆ. ಅದು ಬಿಟ್ಟು ಬಾಕ್ಸ್ ಓಪನ್ ಮಾಡಿದರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಯೂಸರ್ ಮ್ಯಾನ್ಯಲು ಅದು ಇಷ್ಟಪ್ಪ ಇದೆ, ಯಾರೂ ಓದಲ್ಲ. ಇದು 19 ಲ್ಯಾಂಗ್ವೇಜಸ್ಸಲ್ಲಿ ಬರುತ್ತಿದ್ದು ಯೂಸರ್ ಮ್ಯಾನ್ಯಲ್ಲು. ಇದೇನು ಓದೋದು ಬೇಕಾಗಿಲ್ಲ. ಮತ್ತು ಇದೊಂದು ಕಾರ್ಡ್ ಸಿಗುತ್ತೆ ಗೋಪ್ರೋ ಮೌಂಟ್ ಮಾಡೋದು, ಮತ್ತು ಚಾರ್ಜಿಂಗ್ ಹಾಕೋದು, ಬ್ಯಾಟ್ರಿ ರಿಮೋದು, SD ಕಾರ್ಡ್ ಹಾಕೋದು ಹೆಂಗೆ ಅಂತ ಅದೊಂದು ಕಾರ್ಡು. ಅದು ಬಿಟ್ಟರೆ ನೆಕ್ಸ್ಟು 1 ಇಯರ್ ವಾರಂಟಿ, ಎಕ್ಸ್ಟೆಂಡೆಡ್ ವಾರಂಟಿ. ಇದು ಅಷ್ಟೇ, ನಿಮ್ಗೆ ಗ್ರೇ ಪ್ರಾಡಕ್ಟಲ್ಲಿ ಅದೇ ಇದು 1 ಇಯರ್ ವಾರಂಟಿ ಎಕ್ಸ್ಟ್ರಾ ಕಾರ್ಡ್ ಸಿಗೋದಿಲ್ಲ. ಒರಿಜಿನಲ್ ಪ್ರಾಡಕ್ಟಲ್ಲಿ ಮಾತ್ರ ಸಿಗೋದಿದು. ಅದಾದಮೇಲೆ ನೆಕ್ಸ್ಟು ಒಂದು ಗೋಪ್ರೋ ಹ್ಯಾವ್ ಎ ಕ್ವಶನ್ ಅಂತ ಒಂದು ಕಾರ್ಡ್ ಬರುತ್ತೆ. ಅದು ಬಿಟ್ಟು ಗೋಪ್ರೋ ಸಬ್ಸ್ಕ್ರೈಬ್ದು ಒಂದು ಕಾರ್ಡ್ ಬರುತ್ತೆ. ಅದು ಬಿಟ್ಟರೆ ಇದೊಂದು ನಂದು ಅಮೆಝಾನ್ ಬಿಲ್. ಅದು ಬಿಟ್ಟರೆ ಒಂದು Type-C ಕೇಬಲ್ ಬರುತ್ತೆ, ಚಾರ್ಜಿಂಗು ಮತ್ತು ಡೇಟಾ ಟ್ರಾನ್ಸ್ಫರ್ಗೆ. ಅದಾದಮೇಲೆ ಇನ್ನೊಂದು ಗೋಪ್ರೋ ಸ್ಟಿಕ್ಕರ್ ಬರುತ್ತೆ. ಅದು ನಾನು ಹೆಲ್ಮೆಟ್ ಕಂಡಿಸಿದ್ದೀನಿ, 2 ಸ್ಟಿಕ್ಕರ್ ಬರುತ್ತೆ, ಒಂದು ಹೆಲ್ಮೆಟ್ ಕಂಡಿಸಿದ್ದೀನಿ. ಅದಾದಮೇಲೆ ಬಿಟ್ಟರೆ ಬಾಕ್ಸಲ್ಲಿ ಏನಿಲ್ಲ. ನೆಕ್ಸ್ಟು ಗೋಪ್ರೋ ಬಗ್ಗೆ ಹೇಳ್ತೀನಿ ಬನ್ನಿ. ಗೋಪ್ರೋ ನೋಡೋಕ್ಕೆ ನಿಮಗೆ ಲುಕ್ ಈ ಥರ ಸಿಗುತ್ತೆ. ಇಷ್ಟೇ ಚಿಕ್ಕದಿದೆ, ತುಂಬ ಚಿಕ್ಕದು. ಒಂದು ಬೆರಳಷ್ಟು ಉದ್ದ ಬರುತ್ತೆ ಅಷ್ಟೇ. ನೋಡಿ, ಜಾಸ್ತಿ ಇಲ್ಲ, ಇಷ್ಟೇ, ಒಂದು ಬೆರಳಷ್ಟು ಉದ್ದ ಬರುತ್ತೆ. ಇಷ್ಟು ಚಿಕ್ಕ ಕ್ಯಾಮ್ರಲ್ಲೆಲ್ಲ ಇದೆ ನಿಮಗೆ. ಇದು ಬಂದುಬಿಟ್ಟು ಕ್ವಿಕ್ ಕ್ಯಾಪ್ಚರ್ ಬಟನ್ ಅಂತ. ಅಂದರೆ ನಿಮ್ಗೆ ಇದೊಂದು ಸತಿ ಪ್ರೆಸ್ ಮಾಡಿದ್ರೆ ಸಾಕು, ಡೈರೆಕ್ಟು ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲ ಅಂದರೆ ಈ ಮೋಡ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಇದನ್ನು ಪ್ರೆಸ್ ಮಾಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಕ್ವಿಕ್ ಕ್ಯಾಪ್ಚರ್ ಅಂತ. ಇವಾಗ ಸಡನ್ನಾಗಿ ನೀವೇನೋ ಒಂದು ಸೀನ್ ನೋಡ್ತೀರಾ, ಅದು ಒತ್ತಿ ಪ್ರೆಸ್ ಮಾಡೋ ಅಷ್ಟೊಂದು ಟೈಮ್ ಆಗುತ್ತೆ. ಅದೇ ಒಂದೇ ಸೆಕೆಂಡು ಇದು ಪ್ರೆಸ್ ಮಾಡಿದ್ರೆ ವಿತಿನ್ ಸೆಕೆಂಡಲ್ಲಿ ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟ್. ಇದು ಬರುತ್ತೆ ನೋಡಿ, ಇದು ಸೈಡ್ ಡೋರ್. ಇದು ಸೈಡ್ ಡೋರು ಈ ಥರ ಎಳೆದ್ಬಿಟ್ಟು ಈ ಥರ ಓಪನ್ ಮಾಡಬೇಕು. ಇಲ್ಲಿ ನಿಮಗೆ USB ಚಾರ್ಜಿಂಗ್ ಬರುತ್ತೆ, Type-C ಇದು ಚಾರ್ಜಿಂಗ್ ಬರುತ್ತೆ. ಇದು ಬ್ಯಾಟ್ರಿ ಚಿಕ್ಕದು. ಓಪನ್ ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕದು ಗೋಪ್ರೋ ಬ್ಯಾಟ್ರಿ ಇದು ಇಷ್ಟೇ ಚಿಕ್ಕದು ಬರೋದಿದು. ಏನೇ 1.5 hour ಬರುತ್ತೆ ಫುಲ್ ಚಾರ್ಜ್ ಮಾಡಿದ್ರೆ. ಅದಾದಮೇಲೆ ನಿಮಗೆ ಇಲ್ಲಿ SD ಕಾರ್ಡ್ ಸ್ಲಾಟ್ ಬರುತ್ತೆ. ಇಲ್ಲಿ SD ಕಾರ್ಡ್ ಹಾಕಿದ್ದೀನಿ ಆಗಲೇ. ಅದು ಬಿಟ್ಟರೆ ಬೇರೆ ಏನೂ ಬರೋಲ್ಲ. ಸೈಡ್ ಡೋರು. ಬನ್ನಿ ನೆಕ್ಸ್ಟ್ ಗೋಪ್ರೋ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ಸೈಡಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಗೋಪ್ರೋ. ಇದರಲ್ಲಿ ನಿಮಗೆ
ವೈಡ್ ಆ್ಯಂಗಲು. ಇದು ಸೂಪರ್ ವ್ಯೂ ಅಂತ, ಅಂದರೆ ಫುಲ್ ವೈಡ್ ನೋಡಿ ಎಷ್ಟು ವೈಡ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ವೈಡು, ಇದು ನಾರ್ಮಲು ವೈಡ್ ಆ್ಯಂಗಲ್ ಬರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಲೀನಿಯರ್ ಬರುತ್ತೆ. ಲೀನಿಯರ್ ಆದಮೇಲೆ ಫುಲ್ ನ್ಯಾರೋ, ಅಂದರೆ ಫುಲ್ ಸ್ಟ್ರೈಟ್ ಒಂದಕ್ಕೆ. ಬಟ್ ಯಾವಾಗ ಮೋಟೋಲಾಗಿಂಗ್ ಮಾಡಬೇಕಾದ್ರೆ ನಾನು ಸೂಪರ್ ವ್ಯೂ ಎಲ್ಲ ಇಟ್ಕೊಳೋದು, ಯಾಕೆಂದರೆ ಒಳ್ಳೆ ವ್ಯೂ ಸಿಗುತ್ತೆ. ಫುಲ್ಲು 170 ಡಿಗ್ರಿವರೆಗೂ ಕವರ್ ಆಗುತ್ತೆ ಇದು. ನೆಕ್ಸ್ಟ್ ಅದಾದಮೇಲೆ ಇದೇ ಸೈಡಲ್ಲಿ ಮೋಡ್ ಬಟನ್ ಇದೆಯಲ್ಲ, ಮೋಡ್ ಬಟನ್ ಪ್ರೆಸ್ ಮಾಡಿದ್ರೆ ಫೋಟೋ ಮೋಡಿಗೆ ಬರುತ್ತೆ. ಅದಾದಮೇಲೆ ಅದೇ ಬಟನ್ ಪ್ರೆಸ್ ಟೈಮ್ ಲ್ಯಾಪ್ಸಿಗೆ ಬರುತ್ತೆ. ನೆಕ್ಸ್ಟ್ ಅದೇ ಬಟನ್ ಪ್ರೆಸ್ ಮಾಡುತ್ತೆ ವೀಡಿಯೋ ಆಪ್ಷನು. ನಾನು ಯಾವಾಗ ರೆಕಾರ್ಡ್ ಮಾಡೋದು 1080p 60 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ರೆಕಾರ್ಡ್ ಮಾಡ್ತೀನಿ. ವೀಡಿಯೋ ಒಳ್ಳೆ ಕ್ವಾಲಿಟಿ ಬರುತ್ತೆ, ಸಾಕು ಅಷ್ಟೇ. ನೋಡಿ 64 GB ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ 1 hour 44 minutes ರೆಕಾರ್ಡ್ ಮಾಡ್ಬೋದು ಅಂತ. ಚಾರ್ಜಿಂಗ್ ಬಂದು 65% ಇದೆ. ವೀಡಿಯೋ ಮೋಡಲ್ಲಿದೆ. ಈ ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಬಟನ್ ಪ್ರೆಸ್ ಮಾಡಿದರೆ ಇವಾಗ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಇನ್ನೂ ಇದರಲ್ಲಿ ಸೆಟ್ಟಿಂಗ್ಸ್ ತುಂಬ ಇದೆ. 4K ರೆಕಾರ್ಡಿಂಗ್ ಮಾಡ್ಕೊಬೋದು, 2K ಮಾಡ್ಕೊಬೋದು, ತುಂಬ ಆಪ್ಷನ್ ಇದೆ. 4K ಎಲ್ಲ ಜಾಸ್ತಿ ಆಗುತ್ತೆ. ನನಗೆ ಎಡಿಟಿಂಗ್ ಸಾಫ್ಟ್ವೇರ್ ಸಪೋರ್ಟ್ ಮಾಡೋಲ್ಲ. 4K ಅಲ್ಲೆಲ್ಲ ಮಾಡಿದ್ರೆ ವೀಡಿಯೋ ಮಾಡ್ಬೋದು, ಏನಿಲ್ಲ ಅಪ್ಲೋಡ್ ಮಾಡ್ಬೋದು. ಬಟ್ ಅದೇ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಸಪೋರ್ಟ್ ಮಾಡಲ್ಲ 4Kಗೆ. ಅದಕ್ಕೋಸ್ಕರ 1080p ಆದರೆ ಸಾಕು, ಕರೆಕ್ಟಾಗಿ ಒಳ್ಳೆ ಕ್ಲಾರಿಟಿನೇ ಬರುತ್ತೆ, ಒಳ್ಳೆ ವೀಡಿಯೋ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬನ್ನಿ ಗೋಪ್ರೋ ಮೈಕ್ ಅಡಾಪ್ಟರ್ ಬಗ್ಗೆ ತೋರಿಸ್ತೀನಿ. ಇಲ್ಲೇ ಸೈಡಿ ಇದೆ ಮೇನ್ ಗೋಪ್ರೋ ಮೈಕ್ ಅಡಾಪ್ಟರು. ಇದು ಬಂದುಬಿಟ್ಟು ಕಾಸ್ಟು 4,500 rupees MRP. ಇದು ನನಗೂ ಸೇಮ್ ಪ್ರೈಸ್ ಸಿಕ್ಕಿದ್ದು, ಕಮ್ಮಿ ಏನಿಲ್ಲ. ಇದು ನೀವು ಎಲ್ಲಿ ತೊಗೊಂಡ್ರೆ ಅಷ್ಟೇ ಒಂದು 50 rupees 100 rupees ಕಮ್ಮಿ ಆಗ್ಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಇದು ಬಂದುಬಿಟ್ಟು ಎಲ್ಲದಕ್ಕೂ ಗೋಪ್ರೋ ಹೀರೋ 8 ಬ್ಲ್ಯಾಕ್ ಆಗುತ್ತೆ, 7 ಬ್ಲ್ಯಾಕ್, 6 ಬ್ಲ್ಯಾಕ್, 5 ಸೆಷನು ಗೋಪ್ರೋ ಸೆಷನ್ ಬರುತ್ತೆ, ಅದಕ್ಕೂ ಆಗುತ್ತಿದ್ದು. ಇದು ಬಂದುಬಿಟ್ಟು ಲೈಫ್ ಟೈಮ್ ವಾರಂಟಿ. ಅಂದರೆ ನಿಮಗೆ ಎಕ್ಸ್ಟರ್ನಲ್ ಬಿದ್ದು ಹೋದೋಗಿ ಇಲ್ಲ ವಯರ್ ಕಟ್ಟ ಆ ಥರ ಮಾತ್ರ ಏನಿಲ್ಲ. ಎಲ್ಲ ಚೆನ್ನಾಗಿದ್ದು ವರ್ಕ್ ಆಗಿಲ್ಲ ಅಂದರೆ ಇಂಟರ್ನಲ್ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಲೈಫ್ ಟೈಮ್ ವಾರಂಟಿ ಇದು. ನೋಡಿ ಇದೆ ಗೋಪ್ರೋ ಮೈಕ್ ಅಡಾಪ್ಟರ್. ಇದು ಟೈಪ್ ಸಿ ಇಂದ 3.5mm ಜಾಕು ಮತ್ತು ಟೈಪ್ ಸಿ ಬರುತ್ತೆ ಚಾರ್ಜಿಂಗ್ ಮಾಡ್ಕೊಳೋದಕ್ಕೆ ಮತ್ತು ಇಯರ್ಫೋನ್ಗೆ. ನೀವು ಬೇರೆ ಯಾವುದು ಕನ್ವರ್ಟರ್ಗಳೆಲ್ಲ ಬರುತ್ತಲ್ಲ ಮೊಬೈಲ್ ಅಂಗಡಿಯಲ್ಲಿ ಚಿಕ್ಕದು, ಅದೆಲ್ಲ ಯಾವುದು ಹಾಕಿದ್ರು ಗೋಪ್ರೋಗೆ ಆಗೋಲ್ಲ. ಗೋಪ್ರೋ ಹೋದೇ ಹಾಕಬೇಕು, ಮತ್ತು ಗೋಪ್ರೋ ಹೋದು ಬೇರೆ ಯಾವುದಕ್ಕೆ ಸಪೋರ್ಟ್ ಆಗೋಲ್ಲ. ಇಷ್ಟು ಚಿಕ್ಕ ಕ್ಯಾಮ್ರಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಇದೊಂದು ಇಯರ್ಫೋನ್ ಪಿನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದೊಂದು ತೊಗೊಳ್ಳೇಬೇಕು. ಇಷ್ಟುದ ಬರುತ್ತೆ ನೋಡಿ. ಇದು ನೋಡಿ, ಇದನ್ನು ಗೋಪ್ರೋ ಕನೆಕ್ಟ್ ಮಾಡಿಬಿಟ್ಟು ಮೈಕ್ ಅಡಾಪ್ಟರ್ನ ಇಲ್ಲಿ ಮೈಕ್ ಹಾಕೊಬೋದು, ಆ ಕಡೆ ಚಾರ್ಜಿಂಗ್ ಹಾಕೊಬೋದು, ಇಲ್ಲ ಡೇಟಾ ಟ್ರಾನ್ಸ್ಫರ್ಗೆ ಎಲ್ಲದಕ್ಕೂ ಆಗುತ್ತಿದ್ದು. ಇದು ಯೂಸ್ ಮಾಡಿದ್ರೆ ಮಾತ್ರ ಗೋಪ್ರೋ ಮೈಕ್ ವರ್ಕ್ ಆಗೋದು, ಇಲ್ಲಾಂದರೆ ಬೇರೆ ಯಾವುದು ಯೂಸ್ ಮಾಡೋದು ನಿಮ್ಗೆ ವರ್ಕ್ ಆಗೋಲ್ಲ. ಅದಕ್ಕೋಸ್ಕರ ಇದನ್ನೇ ತೊಗೊಬೇಕು, ಗೋಪ್ರೋ ಅದೇ. ಗೋಪ್ರೋ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಹೆಲ್ಮೆಟ್ ಮೌಂಟ್ ಬಗ್ಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಬಿಡಿ. ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋಲಿ. ನೀವು ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಈ ಗೋಪ್ರೋ ಎಲ್ಲ US ಪ್ರಾಡಕ್ಟ್ ಇದು, ನೀವು ನಿಮ್ಮ ಫ್ರೆಂಡ್ಸು ಇಲ್ಲ US ಅಲ್ಲಿ ಯಾರಾದರೂ ಇತ್ತು ಅಂದರೆ ಅಲ್ಲಿಂದ ತರಿಸ್ಕೊಳ್ಳಿ, ಯಾಕೆಂದರೆ ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ರೇಟ್ ಜಾಸ್ತಿ. ಇಲ್ಲಿ ನಾನು ತೊಗೊಂಡಿದ್ದು ನೋಡಿ 30,000 ಅಲ್ವಾ, ಇವಾಗೂ ಸೇಮ್ ಪ್ರೈಸ್ ಇದೆ, 29 ಏನೋ ಇದೆ ಅಷ್ಟೇ, ಕಮ್ಮಿ ಏನಾಗಿಲ್ಲ. ನೀವು ಅಲ್ಲಿ US ಇಂದ ತರಿಸ್ಕೊಂಡ್ರೆ ನಿಮಗೆ 22,000 ಸಮಥಿಂಗ್ ಆಗುತ್ತೆ, 22,000 ಚೇಂಜ್ ಆಗುತ್ತೆ, 8,000 ಸೇವ್ ಆಗುತ್ತೆ ನಿಮ್ಗೆ ಆಲ್ಮೋಸ್ಟ್. ನೋಡಿ ಅಲ್ಲಿ US ಇಂದ ತರಿಸ್ಕೊಂಡ್ರೆ ನಿಮ್ಗೆ ತುಂಬ ಕಮ್ಮಿ ಆಗುತ್ತೆ. ಇಂಡಿಯಲ್ಲಿ ಅಲ್ಲಿಂದ ಬಂದು ಟ್ಯಾಕ್ಸು ರೇಟ್ ಎಲ್ಲ ಸೇರಿ ನಿಮಗೆ ರೇಟ್ ಜಾಸ್ತಿಯಾಗಿ 30,000 ಆಗುತ್ತೆ ಅಷ್ಟೇ.